ನಾನು ಡಾಕ್ಟರ್ ಕೈಲೇಶ್. ನನ್ನ ಹೆಸರು ಆಗಲ್ಲ, ಡಾಕ್ಟರ್ ಕೈಲಾಸ್ ಅಂತ ನಮ್ಮ ತಂದೆ ತಾಯಿ ಕೈಲಾಸ್ ಅಂತ ಒಳ್ಳೆ ಹೆಸರು ಇಟ್ಟಿದ್ರು. ಡಾಕ್ಟರ್ ಕೈಲಾಸ್ ಅಂತ ಕರಿಬೇಕು. ಇವರು ನನ್ನ ಕಾಯಿಲೆದವರು ಬಂದು ನನ್ನ ಡಾಕ್ಟರ್ ಕೈಲೇಶ್ ಸ್ಕೂಲ್ನಲ್ಲಿ ನನಗೆ ಆಕ್ಚುಲಿ ಚಿಕ್ಕ ಹುಡುಗ ಇದ್ದಾಗ ಏನಾಗ್ತೀಯಪ್ಪ ಅಂತ ಕೇಳಿದ್ರು. ನಾನು ಅವಾಗ ಎದ್ಬಿಟ್ಟು ಏನ್ ಹೇಳ್ತಿ ಅಂದ್ರೆ ನಾನು ರೌಡಿ ಆಗ್ತೀನಿ ರೌಡಿ ಆಗ್ತೀಯ ಅಂತ ಜೋರಾಗಿ ನಕ್ಬಿಟ್ರು. ಆಕ್ಚುಲಿ ನಗೋದಲ್ಲ, ನನಗೆ ಪ್ಲಾನ್ ಇತ್ತು. ಏನ್ ಗೊತ್ತಾ, ನನ್ಗೆ ಒಂದು ಈ ಚಾಕು ಅಂದ್ರೆ ಬಹಳ ಇಷ್ಟ, ರಕ್ತ ಬರೋದು ಅಂದ್ರೆ ಬಹಳ ಇಷ್ಟ. ಚಾಕು ಹಾಕ್ಬಿಟ್ಟು ರಕ್ತ ಬರೆಸ್ಬಿಟ್ಟು ದುಡಿಸ್ಕೊಳ್ಳೋದು ರೌಡೀಸ್ ಅಲ್ವಾ, ಅದಕ್ಕೆ ಮಾತ್ರ ಯೋಚನೆ ಮಾಡಿದ್ದೆ. ಆದ್ರೆ ನಮ್ಮ ತಂದೆ ನನ್ನ ಡಾಕ್ಟರ್ ಮಾಡ್ಬಿಟ್ರು. ಅವ್ರ ಡಾಕ್ಟರ್ ಅಲ್ಲ, ಆದ್ರೆ ನನ್ನ ಡಾಕ್ಟರ್ ಮಾಡಬೇಕು ಅಂತ ಅವ್ರ ಆಸೆಗೋಸ್ಕರ ಡಾಕ್ಟರ್. ನಾನು ನಿಜವಾಗ್ಲೂ ಡಾಕ್ಟರ್ ಆಗಬೇಕು ಅಂತ ಇರಲಿಲ್ಲ. ಅವರು ಫೋರ್ಸ್ ಮಾಡಿ ನನ್ನ ಡಾಕ್ಟರ್ ಮಾಡಿದ್ರು. ಆದ್ರೆ ನನ್ಗೆ ಆಸೆ ಏನಿದ್ದು ಚಾಕು ತೋರಿಸಿ ದುಡಿಸ್ಕೋಬೇಕು ಅಂತ. ಆಮೇಲೆ ದೊಡ್ಡವನಾದ್ಮೇಲೆ ಡಾಕ್ಟರ್ ಆಗ್ಬಿಟ್ಟೆ. ಈಗೇನು ಅಂದ್ರೆ ಚಾಕು ಹಾಕ್ಬಿಟ್ಟು ದುಡಿಸ್ಕೊಳ್ಳೋದು. ಆಕ್ಚುಲಿ ಮೊದಲೇ ದುಡ್ಡಿಸ್ಕೊಂಡು ಚಾಕು ಹಾಕ್ತೀವಿ, ಆಮೇಲೆ ನಾವೇ ಹೊಲಿಗೆ ಆಗ್ತೀವಲ್ಲ, ದಟ್ ಇಸ್ ದ ಓನ್ಲಿ ಡಿಫರೆನ್ಸ್ ಈಗ ಅಷ್ಟೇ. ಆಕ್ಚುಲಿ ನಾನು ಫಸ್ಟ್ ಸಣ್ಣದಾಗಿ ಒಂದು ಕ್ಲಿನಿಕ್ ಮಾಡಿದೆ. ನಮ್ಮ ಜನಗಳಿಗೆಲ್ಲ ಆಡಂಬರ ಬೇಕು, ದೊಡ್ಡದಾಗಿರೋ ಹಾಸ್ಪಿಟಲ್ಗೆ ಹೋಗ್ಬೇಕು, ದೊಡ್ಡ ಕಾಯಿಲೆ ಬರಬೇಕು, ಚಿಕ್ಕದ್ಯಾವುದು ಆಗೋದಿಲ್ಲ. ಕಾಯಿಲೆನೂ ದೊಡ್ಡದು, ಹಾಸ್ಪಿಟ್ಲು ದೊಡ್ಡದಾಗಿರ್ಬೇಕು. ನಾನು ಮುಂಚೆ ಈ ಥರ ಎಲ್ಲ ದುಡ್ಡು ಮಾಡ್ತಿರ್ಲಿಲ್ಲ. ಚಿಕ್ಕದಾಗಿ ಒಂದು ಅಂಗಡಿ ಓಪನ್ ಮಾಡಿದೆ. ತಂದೆ ತಾಯಿಗಳ ಮೇಲೆ ಬಹಳ ಭಕ್ತಿ. ಹಾಗೆ ಎಲ್ಲ ತಂದೆ ತಾಯಿಗಳ ಫೋಟೋ, ನನ್ನ ಕಾಲೇಜ್ ಫೋಟೋ, ನನ್ನ ಗುರುಗಳ ಫೋಟೋ, ನನ್ನ ಕಲ್ಸಿದ ಫೋಟೋ, ನನ್ನ ಸ್ಕೂಲ್ ಫೋಟೋ ಎಲ್ಲಾನು ಕ್ಲಿನಿಕಲ್ಲಿ ಇಟ್ಟಿದ್ದೆ. ಯಾರೋ ಒಂದು ಫೋಟೋ ಫ್ರೇಮ್ ಮಾಡೋ ಅಂಗಡಿನ ನಮ್ದೊಂದು 2 ಫೋಟೋ ಫ್ರೇಮ್ ಮಾಡಿ. ಏನ್ ಕಷ್ಟ ರೀ, ಜನಗಳಿಗೆಲ್ಲ ಆಡಂಬರ ಬೇಕು. ಇವನ್ ಸ್ಟೈಲ್ ಇದ್ರೆ ದುಡ್ಡು ಕಿತ್ಕೊಳ್ಳೋದು. ಸಣ್ಣ ಕ್ಲಿನಿಕ್ ಹಾಕೊಂಡ್ಬಿಟ್ಟು 10 ರೂಪಾಯಿ ತಗೋತೀನಿ ಅಂದ್ರೆ ನಾವು ಅಷ್ಟೇ. ನಾವೇನಿಲ್ಲ, ಸುಮ್ಮನೆ ಚೆಕಪ್, ಗೋ ಫಾರ್ ದ್ಯಾಟ್, ಗೋ ಫಾರ್ ದಿಸ್, ಗೋ ಫಾರ್ ದ್ಯಾಟ್ ಅಂತ ಅಂದ್ರೆ ಕುತ್ಕೊಂಡು ಡೈರೆಕ್ಷನ್ ಮಾಡಿದ್ರೆ ದುಡ್ಡು ಮಾಡ್ಬೋದು. ಸುಮ್ಮನೆ ನಾವೆಲ್ರಿಗೂ ಹತ್ತೀನಿ ಇಟ್ಕೊಂಡ್ಬಿಡಿ ಓಕೆ ಪಥ್ಯ ಅಂತ ಬರೆದ್ರೆ ಆಗಲ್ಲ. ರೋಗ ಬರ್ಸ್ಬೇಕು, ಆಮೇಲೆ ಔಷಧಿ ಕೊಡ್ಬೇಕು. ಈಗ ಎಂತೆಂತ ಪೇಷಂಟ್ ಬರ್ತಾರೆ ಅನ್ಕೊಂಡಿದ್ರ ನಮ್ಮ ಹತ್ರ. ನನ್ನ ಹತ್ರ ಬಂದು ಕೇಳ್ತಾ ಇದ್ರೆ ಐ ವಾಂಟ್ ಎ ಸಜೆಷನ್, ಒಳ್ಳೆ ಡಾಕ್ಟರ್ ಎಲ್ಲಿ ಸಿಗ್ತಾರೆ ಅಂತ ನನ್ನೇ ಕೇಳಿದ. ನನಗೆ ಆಕ್ಚುಲಿ ಹೇಳಿದ್ರು ಒಳ್ಳೆ ಡಾಕ್ಟರ್ ಅಂತ ಬಂದು ಕೇಳ್ತಾ ಇದ್ರು. ನಾನಂದೆ ಒಂದ್ ಕೆಲಸ ಮಾಡಿ, ಒಳ್ಳೆ ಡಾಕ್ಟರ್ ಬೇಕು ಅಂದ್ರೆ ನೀವು ಒಂದ್ ಕೆಲಸ ಮಾಡಿ, ಫಿಲ್ಮ್ ಚೇಂಬರ್ಗೆ ಹೋಗಿ, ಅಲ್ಲಿ ಜಯಮಾಲಾ ಸಿಗ್ತಾಳೆ. ಅವ್ರ ರೋಗ ನೋಡಲ್ಲ, ಸಿನಿಮಾ ನೋಡ್ತಾಳೆ ಎಂದೆ. ಆಕ್ಚುಲಿ ಐ ಟೆಲ್ ಯು, ಡಾಕ್ಟರ್ಸ್ ಇದ್ದಾರಲ್ಲ, ಡಾಕ್ಟರ್ಸ್ ನಿಜವಾಗ್ಲೂ ದೇವ್ರು. ವೈದ್ಯೋ ನಾರಾಯಣೋ ಹರಿ ಅನ್ನೋದನ್ನ ಸರಿ ಅಂತೀನ್ರಿ ನಾನು. ನಿಜವಾದ ದೇವ್ರು. ಯಾರು ಹುಟ್ಟು ಸಾವಿನ ಬಗ್ಗೆ ಸಮಯ ತೀರ್ಮಾನ ಮಾಡ್ತಾರೆ ಅವರೇ ದೇವ್ರು. ಹುಟ್ಟೋ ಸಮಯ ಇಂಥದ್ದು ಅಂತ ತೀರ್ಮಾನ ಮಾಡೋದು ಯಾರು? ದೇವ್ರು. ಸಾಯೋದು ಯಾವಾಗ ಅಂತ ತೀರ್ಮಾನ ಮಾಡೋದು ಯಾರು? ದೇವ್ರು. ಆದ್ರೆ ಈಗ ಡಾಕ್ಟ್ರೇ ದೇವ್ರು. ಯಾಕೆ ಅಂದ್ರೆ ಹುಟ್ಟು ಸಾವು 2 ಸಮಯ ನಾವೇ ತೀರ್ಮಾನ. ಸಿಸೇರಿಯನ್ ಯಾರು ನೋಡಿ ಸಿಸೇರಿಯನ್, ಎಲ್ಲರೂ ಏನ್ ಸಂತೋಷದಲ್ಲಿ ಹೇಳ್ಕೊಳ್ತಾರ್ರಿ, ನಂದು ಸಿಸೇರಿಯನ್, ನಿಂದು ಸಿಸೇರಿಯನ್, ನನ್ನ ಮೊದಲೇ ಮಗನು ಸಿಸೇರಿಯನ್, ಇನ್ನೂ ನ್ಯಾಷನಲ್ ಅವಾರ್ಡ್ ತಗೊಂಡಂಗೆ ಹೇಳ್ತಾರೆ ಸಿಸೇರಿಯನ್. ಸೊ ಈ ಸಿಸೇರಿಯನ್ ಟೈಮಿಂಗ್ ಡಿಸೈಡ್ ಮಾಡೋದು ಯಾರು? ಡಾಕ್ಟ್ರು. ಇವತ್ತು ಬೇಡ, ಸಂಡೇ ಇದೆ, ಮಂಡೇ ಮಾಡೋಣ ಸಿಸೇರಿಯನ್ ಅಂದ್ರೆ ಮಗು ಹುಟ್ಟೋ ಸಮಯನ ನಿರ್ಧಾರ ಮಾಡೋದು ನಾವು, ದೇವ್ರು. ಆಮೇಲೆ ಮನುಷ್ಯ ಸಾಯೋದು ಯಾವಾಗ ತಪ್ಪು ತಿಳ್ಕೋಬೇಡಿ, ಸಾಯೋದು ಯಾವಾಗ ಅಂತ ಡಿಸೈಡ್ ಮಾಡೋದು. ದೊಡ್ಡ ಹಾಸ್ಪಿಟ್ಲ್ ಇರುತ್ತೆ, ಯಾರು ತೀರೋದ ತಕ್ಷಣ ಕಳ್ಸಿಬಿಟ್ರೆ ಜನ ನೋಡ್ಬಿಟ್ರೆ ಹಾಸ್ಪಿಟಲ್ ರೆಪ್ಯುಟೇಷನ್ ಬಿದ್ದೋಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಅಜ್ಜಿಗೆ ಮಾಸ್ಕ್ ಹಾಕಿಸ್ಬಿಟ್ಟು, ಫುಲ್ ಮಾಸ್ಕ್ ಹಾಕಿಸ್ಬಿಟ್ಟು ಬ್ರೀತಿಂಗ್, ವೆಂಟಿಲೇಟರ್ಲೇ ಇರಬೇಕು. ಹೌದು, ವೆಂಟಿಲೇಟರ್ಲೇ ಇರಬೇಕು. ಅವ್ರು ಆಕ್ಚುಲಿ ಕಿಟಕಿಯಿಂದ ಅಲ್ಲ, ಬಾಗಿಲೇ ಆಗಿರುತ್ತೆ. ನಾವು ಸುಮ್ಮನೆ ಟಪ ಅನ್ನಿಸ್ತೀವಿ, ಗಾಳಿ ಕೊಡ್ತಾ ಇರ್ತೀವಿ. ಇವಾಗ ಫಸ್ಟ್ ಕೇಳ್ತೀವಿ, ಆಂಬ್ಯುಲೆನ್ಸ್ ಎಲ್ಲ ಬಂತ, ರಿಲೇಷನ್ಸ್ಗೆಲ್ಲ ಫೋನ್ ಮಾಡಿದ್ರ, ಹೊರಗಡೆ ಜನ ಜಾಸ್ತಿ ಇಲ್ಲ ತಾನೇ, ಟ್ರಾಫಿಕ್ ಏನು ಇಲ್ಲ, ಓಕೆನಾ? ತೆಗೆದ ತಕ್ಷಣ ದುರುಗ್ದಾರ. ಸೊ ನಾವು ತೆಗ್ದಾಗ್ಲೇ ಅವ್ರು ಹೋಗೋದು. ಸೊ ಸಾವು ಕೂಡ ನಾವೇ ನಿರ್ಧಾರ ಮಾಡೋದು. ಹುಟ್ಟು ಸಾವು ಯಾರು ನಿರ್ಧಾರ ಮಾಡ್ತಾರೆ ಅವರೇ ಡಾಕ್ಟರ್. ಸೊ ಪೇಷಂಟ್ಸ್ ಕ್ವಶನ್ಸ್ ಡಿಫ್ರೆಂಟ್ ಆಗಿ ಕೇಳ್ತಾರೆ. ನಮ್ಮ ಹತ್ರ ಬರ್ತಾರೆ, ಅವರೇ ಡಿಸೈಡ್ ಮಾಡ್ಬಿಡ್ತಾರೆ. ಡಾಕ್ಟ್ರೇ, ಕಾಲ್ ಯೂಶಲಿ ಎಷ್ಟು ಉದ್ದ ಇರಬೇಕು ಅಂತ ಕೇಳಿದ್ರು. ನಾನಿಂದೆ ನೆಲ ಭೂಮಿ ಟಚ್ ಆದ್ರೆ ಸಾಕು ಹೋಗಪ್ಪ ಅಂದೆ. ಈ ಥರನೇ ಹೇಳ್ಬೇಕು, ಇನ್ನೇನ್ ಮಾಡೋದು. ತರ್ಲೆ ಪ್ರಶ್ನೆಗೆ ತರ್ಲೆ ಉತ್ತರ ರೀ. ನನಗೆ ಆಕ್ಚುಲಿ ಒಬ್ಬ ಬಂದು ಕೇಳ್ತಾನೆ, ನನಗೆ ಕಣ್ಣು ಸ್ವಲ್ಪ ಕಾಣ್ತಾ ಇಲ್ಲ, ಹಿಂಗೆ ಆಗ್ತದೆ, ಮಂಜಾಗ್ತದೆ. ನಾನಿಂದೆ ಟಿವಿ ಜಾಸ್ತಿ ನೋಡ್ತೀಯಾ?
ಟಿವಿ ನೋಡ್ತೀನಿ. ಇನ್ಮೇಲೆ ಕಮ್ಮಿ ಮಾಡು, ಟಿವಿ ನೋಡೋದು ಕಮ್ಮಿ ಮಾಡು. 42 ಇಂಚಸ್ ಇದೆ, 21 ಇಂಚಸ್ ಮಾಡ್ಲಾ ಟಿವಿನು? ಸೈಜ್ ಕಮ್ಮಿ ಮಾಡ್ತಾನ್ರಿ ಅವ. ಈ ಹೆಣ್ಮಕ್ಳಿಗೆ ಕಲರ್ ಯಾವತ್ತು ಕಲರ್ ಅಂತಾನೆ ಚಿಂತೆ. ಅವ್ರಿಗೆ ನಾನು ಟ್ಯಾಬ್ಲೆಟ್ಸ್ ಕೊಟ್ರೆ ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ಲು. ಏನು ಅಂದ್ರೆ ನನ್ನ ಬ್ಲೌಸ್ದು ಸ್ಯಾರಿದು ಕಲರ್ಗೆ ನಿಮ್ ಟ್ಯಾಬ್ಲೆಟ್ ಮ್ಯಾಚ್ ಆಗ್ತಾ ಇಲ್ಲ. ಸ್ಯಾರಿ ಕಲರ್ಗೆ ಬ್ಲೌಸ್ ಕಲರ್ಗೆ ಮಾತ್ರೆ ಕೊಡಕ್ಕಾಗ್ತಿದೆ. ಮತ್ತೆ ಬಂದು ತಿರ್ಗಾ ನನ್ನ ಹತ್ರ ಬೈಕ್ ಕಳ್ಸಿದ್ರು. ನನ್ನ ಕಿಡ್ನಿನಲ್ಲಿ ಸ್ಟೋನ್ ಇದೆ, ಆ ಸ್ಟೋನು ಡೈಮಂಡು ಅಂತ ನೀವು ಸರ್ಟಿಫೈ ಮಾಡಿಕೊಟ್ಬಿಟ್ರೆ ನಾನು ಲೇಡೀಸ್ ಕ್ಲಬ್ ಅಲ್ಲೆಲ್ಲ ಹೇಳ್ಬೋದು. ಆಮೇಲೆ ನನ್ನ ಜಾತಕಕ್ಕೂ ಡೈಮಂಡ್ ಆಗ್ಬರುತ್ತೆ. ಸ್ಟೋನ್ ಇದೆ ಕಿಡ್ನಿಲಿ ಅಂದ್ರೆ ಡೈಮಂಡ್ ಅಂತ ಕೇಳ್ತಾರ್ರಿ, ಏನ್ ಮಾಡೋದು? ಒಂದು ವಾರ ಬಿಟ್ಕೊಂಡು ಅದೇ ಅಮ್ಮ ತಿರ್ಗಾ ಫೋನ್ ಮಾಡಿದ್ರು. ಡಾಕ್ಟ್ರೇ, ನನಗೆ ಜಾಂಡೀಸ್ ಬಂದಿದೆ, ಕಮಾಲೆ ಕಾಯಿಲೆ, ಉಗ್ರೆಲ್ಲ ಯೆಲ್ಲೋ ಕಲರ್ ಆಗಿದೆ, ಆಮೇಲೆ ಕಣ್ಣು ಯೆಲ್ಲೋ ಕಲರ್ ಆಗಿದೆ, ಮ್ಯಾಚಿಂಗ್ ಕಲರ್ ಸ್ಯಾರಿ ಉಟ್ಕೊಂಬರ್ಲ ಅಂತ ಕೇಳ್ತಾರ್ರಿ. ಜನಗಳ ಹತ್ರ ಮಾತ್ರ ಪ್ರಾಬ್ಲಮ್ ಇಲ್ಲ, ನಮ್ಮ ಹತ್ರನೂ ಪ್ರಾಬ್ಲಮ್ ಇದೆ. ಇವಾಗ ನೋಡಿ, ಗಂಟ್ಲಿಗೆ ಕಾಯಿಲೆ ಬರ್ತದೆ, ಏನಂತೀವಿ ನಾವು ಅದಕ್ಕೆ? ಥೈರಾಯ್ಡ್ ಆಗಿದೆ. ಕಾಲ್ದು ಹೆಸರು ಇಟ್ಬಿಡ್ತೀವಿ, ಅವಾಗ ಕನ್ಫ್ಯೂಷನ್ ಆಗುತ್ತೆ. ಚಿಕನ್ ಗುನಿಯಾ ಅಂತೀವಿ. ಚಿಕನ್ ಗುನಿಯಾ ಅಂತ ಆಕ್ಚುಲಿ ಅದು ಸೊಳ್ಳೆಯಿಂದ ಬರೋದು, ನಾವು ಚಿಕನ್. ಆಮೇಲೆ ಹಂದಿ ಜ್ವರ ಅಂತೀವಿ. ಹಂದಿ ಜ್ವರ ಇದ್ರೆ ಹಂದಿಗೆ ಟ್ಯಾಬ್ಲೆಟ್ ಕೊಡ್ಬೇಕು ಅಂದ್ಬಿಟ್ಟು. ಆಕ್ಚುಲಿ ನಾವು ಎಲ್ಲಿ ಕ್ಲೀನಾಗಿ ಬಳಿಬೇಕು ಅಲ್ಲಿ ಕ್ಲೀನಾಗಿ ಬಳಿತೀವಿ. ಯಾಕೆಂದ್ರೆ ನಿಮ್ಗೆ ಗಿರ್ಜರಿ ಆಗ್ಬೇಕಲ್ಲ, ಅದೆಲ್ಲ ನಾವೇ ಮಾಡ್ತೀವಿ. ನಿಮ್ಗೆ ಆಕ್ಚುಲಿ ಸ್ಕ್ಯಾನಿಂಗ್ ಆಗ್ಬೇಕಾದ್ರೆ ಕ್ಲೀನ್ ಆಗಿ ಅಡ್ರೆಸ್ ಬರ್ಕೊಡ್ತೀವಿ, ಲೆಟರ್ ಎಲ್ಲ ಕೊಡ್ತೀವಿ. ಯಾಕೆಂದ್ರೆ ನಾವೇ ಕಳ್ಸಿದ್ದು ಒಂದು ಗೊತ್ತಾಗಬೇಕು. ಆಮೇಲೆ ಅವ್ರು ನನ್ಗೇನ್ ಕಳ್ಸ್ಬೇಕು ಅದು ಕಳ್ಸ್ಬೇಕು. ಅವಾಗ್ಲೇನೆ ಆಕ್ಚುಲಿ, ಇಲ್ಲ ಅಂದ್ರೆ ಇಷ್ಟೆಲ್ಲ ಖರ್ಚು ಮಾಡಿ ಕೋಟಿಗಟ್ಲೆ ನಾವು ಕಾಲೇಜಲ್ಲಿ ಓದ್ಬಿಟ್ಟು ಡಿಗ್ರೀಸ್ ಎಲ್ಲ ಮಾಡಿ ಸ್ಪೆಷಲಿಸ್ಟ್ ಇನ್ A ಇಂದ Z ವರ್ಗೂ ಇಲ್ಲ ಎಲ್ಲ ಅಕ್ಷರನೂ ಬರಬೇಕು, ಅಷ್ಟು ಸ್ಪೆಷಲಿಸ್ಟ್ ಇರಬೇಕು. ಆಗ್ಲೇನೆ ಜನ ಕಾಯಿಲೆಗೋಸ್ಕರ ಬರಲ್ಲ. ಡಾಕ್ಟರ್ ಎಷ್ಟು ದೊಡ್ಡ ಡಿಗ್ರಿ ತಗೊಂಡಿದ್ದಾರೆ, ಎಷ್ಟು ದೊಡ್ಡ ಹಾಸ್ಪಿಟಲ್ ಇದೆ, ಅಲ್ಲಿಗೆ ಬರಲ್ಲ. ಅದಕ್ಕೆ ನಾವು ಪ್ರತಿಯೊಂದನ್ನು ನೋಡಿ ಕೊಡ್ತೀವಿ ಅವ್ರಿಗೆ. ದೇವರು ಅವ್ರಿಗೆ ಯಾವ ರೋಗ ಕೊಟ್ಟಿದ್ರು, ನಮ್ಗೆ ಯಾವ ರೋಗ ಟ್ರೀಟ್ಮೆಂಟ್ ಮಾಡಕ್ಕಾಗುತ್ತೆ ಆ ರೋಗ ಬರ್ಸ್ಬಿಟ್ಟು ಆಮೇಲೆ ಔಷಧಿ ಕೊಡ್ತೀವಿ. ಎಸ್, ಪೇಷಂಟ್ಸ್ ಎಂತೆಂತ ಅವ್ರು ಬರ್ತಾರೆ ನೋಡಿ. ಇಂಥ ಪೇಷಂಟ್ಸ್ ಈಸ್ ಕಮಿಂಗ್. ಪೇಷಂಟ್ ಬರ್ತಾ ಇದ್ದಾರೆ, ಸೈಲೆನ್ಸ್. ಈಗ ಸ್ವಲ್ಪ ಹೊತ್ತು ಅವ್ರನ್ನ ಹಂಗೆ ಕಾಯಿಸ್ಬೇಕು. ಎಷ್ಟು ಕಾಯಿಸ್ತೀರಿ ಅಷ್ಟು ಡಿಮಾಂಡ್ ಜಾಸ್ತಿ. 5 ಸ್ಟಾರ್ ಹೋಟೆಲು, ಹಾಸ್ಪಿಟ್ಲು ಎಲ್ಲ ಕಡೆನೂ ಹೊರಗಡೆ ಜನ ಸೀಟ್ ಇಲ್ಲ ಅಂತ ಕಾಯ್ಬೇಕು, ಅವಾಗಲೇ ಡಿಮಾಂಡು. ಕಾಯಿಸಿದ್ದೀನಿ, ಬರ್ತಾರೆ. ನಮಸ್ತೆ ಡಾಕ್ಟರ್, ನನ್ನ ಹೆಸರು ಬಾಗಿನೋ ಬೋಗಿನೋ ಅಮ್ಮ. ಇಲ್ಲಿ ಬಂದ್ಮೇಲೆ ಯು ಆರ್ ಎ ಪರ್ಮನೆಂಟ್ ರೋಗಿ. ಏನ್ ವಿಷಯ ಬಂದಿದ್ದು? ಮದ್ವೆ ಆಗೋದಕ್ಕೆ ಹುಡುಗ ಬೇಕಾಗಿತ್ತು. ನಿಮ್ ಮಗ ಏನಾದ್ರು ಇದಾರಾ? ಮತ್ತಿನ್ನೇನ್ ಡಾಕ್ಟರ್, ಕ್ಲಿನಿಕ್ ಯಾಕೆ ಬರ್ತಾರೆ? ಹುಷಾರಿಲ್ಲ, ಅದಕ್ಕೆ ಬಂದಿದ್ದೀನಿ. ಓಕೆ. ಏನ್ ರೋಗ ಹೇಳಿ? ಡಾಕ್ಟರ್, ತುಂಬಾ ಬೆನ್ನೋವು ಯಾಕೆ ಬಂತು? ಬೆನ್ನು ಬರುವಂತ ಕೆಲಸ ಏನ್ ಮಾಡಿದೀನಿ? ಏನು ಕೆಲಸ ಮಾಡಲ್ಲ, ಮನೇಲಿ ರೆಸ್ಟ್ ತಗೊಳ್ತಾ ಇರ್ತೀನಿ. ಅವಾಗವಾಗ ಬೆರಳು ಚೀಪ್ತೀನಿ. ಯಾಕಮ್ಮ ಬೆನ್ನು ಬರುತ್ತೆ? ಬೆರಳು ಚೀಪಿದ್ರೆ ಬೆನ್ನು ಬರಲ್ಲ. ನಾನ್ ಚೀಪೋದು ಕೈ ಬೆರಳಲ್ಲ, ಕಾಲ್ ಬೆರಳು.